ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಎಂಬುದಾಗಿ ಭಾವಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಗರಿಗರಿಯಾಗಿ ಹೋಟೆಲಲ್ಲಿ ಕೊಡ್ತಾರಲ್ವ, ಅದೇ ರೀತಿಯಾಗಿ ಗರಿಗರಿಯಾಗಿರುವಂಥ ಬಾಯಲ್ಲಿಟ್ಟರೆ ಕರಗಬೇಕು ಅಂತಹ ದೋಸೆನ ಇವತ್ತು ಹೇಗೆ ಮಾಡೋದಂಥೇಳಿ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹೀಗೆ ಪರ್ಫೆಕ್ಟಾಗಿ ನಮಗೆ ದೋಸೆ ಬರಬೇಕು ಅಂದರೆ ನಾವು ಇಲ್ಲಿ ಒಂದು ಬೌಲಲ್ಲಿ ಈ ಲೋಟದಿಂದ ನಾನು 3 ಲೋಟ ರೇಷನ್ ಅಕ್ಕಿನ ನಾನು ತಗೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಾದರೆ ಮನೆ ಅಕ್ಕಿ ಆದರೆ ಮನೆ ಅಕ್ಕಿನೇ ತಗೊಳ್ಳಿ. ನೋಡಿ, ರೇಷನ್ ಅಕ್ಕಿ 3 ಲೋಟ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಕ್ಲೀನಾಗಿ ತೊಳ್ಕೊಬೇಕು. ಅದಕ್ಕೆ ನಾನು 200 ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಇಷ್ಟೇ ಮಿಕ್ಸ್ ಮಾಡೋದು. ಇದನ್ನು ಕ್ಲೀನಾಗಿ ತೊಳ್ಕೊಬೇಕು. ನಾವು 4-5 ಬಾರಿ ತೊಳ್ಕೊಂಡು, ಇದರಲ್ಲಿ ಪೌಡ್ರ್ ಇರುತ್ತೆ, ರೇಷನ್ ಅಕ್ಕಿ ಅಲ್ವಾ, ಹಾಗಾಗಿ ಪೌಡ್ರ್ ಇರುತ್ತೆ. ಕ್ಲೀನಾಗಿ ತೊಳ್ಕೊಂಡು ಇದನ್ನು ಇಡೀ ದಿನ ನೆನೆಯೋಕ್ಕೆ ಬಿಟ್ಟುಬಿಡಬೇಕು. ನಾವು ಬೆಳಿಗ್ಗೆ ನೆನೆಸಿದ್ದು. ಈಗ ನಾನು ಇದಕ್ಕೆ 1 ಬೌಲ್ನಷ್ಟು ಅನ್ನನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಬೌಲ್ನಷ್ಟು ಅನ್ನನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ನಾನು ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಕ್ಲೀನಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ಮಿಕ್ಸ್ ಮಾಡಿ, ನೋಡಿ ಒಂಚೂರು ಗಟ್ಟಿ ಅನ್ನಿಸ್ತು, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ನಾವು ಇಡೀ ರಾತ್ರಿನ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನೋಡಿ ಇದು ಈಗ ಆಗಿದೆ. ಇದನ್ನು ರಾತ್ರಿ ನಾನು ರುಬ್ಬಿಟ್ಕೊಂಡಿದ್ದು ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಈಗ ಬೆಳಗ್ಗೆ ನಾನು ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಇದು ಇಷ್ಟು ಉಬ್ಬಿ ಬಂದಿದೆ. ಇದು ಚಳಿಗಾಲ ಅಲ್ವಾ, ಹಾಗಾಗಿ ಇದು ಜಾಸ್ತಿ ಉಬ್ಬೋದಿಲ್ಲ. ಬೇಸಿಗೆಗಾಲದಲ್ಲಾದರೆ ಬೇಗ ಹುಳಿ ಬಂದುಬಿಡುತ್ತೆ, ಬೇಗ ಉಬ್ಬಿ ಎಲ್ಲ ಚೆಲ್ಕೊಂಡ್ಬಿಡುತ್ತೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೆಳಿಗ್ಗೆ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇರೋದು. ನಾವು ದೋಸೆ ಬಿಡೋಕ್ಕಿಂತ ಒಂದು 5 ನಿಮಿಷ 10 ನಿಮಿಷ ಮುಂಚೆ ಇದನ್ನು ಸೇರಿಸ್ಕೊಂಡು ನಾವು ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಒಂದು 5 ನಿಮಿಷ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು, ನೆನೆಯೋಕ್ಕೆ ಬಿಟ್ಬಿಡ್ಬೇಕು. ಈಗ ನಾನು ಇದನ್ನು ದೋಸೆ ಹಂಚಿಗೆ ಬಿಡ್ತಾಯಿದ್ದೀನಿ. ಇದನ್ನು ದೋಸೆ ಹಂಚು ಕಾಯಲಿಕ್ಕೆ ಇಟ್ಟು ಈಗ ನಾವು ಇದನ್ನು ಕಡಿಮೆ ಉರಿ ಮಾಡಿಕೊಂಡು ಸ್ವಲ್ಪ ಒಂದು ದೋಸೆನ ಬಿಟ್ಕೋಬೇಕು. ಹೀಗೆ ನೀಟಾಗಿ ಬಿಟ್ಕೊಂಡು ಇದಕ್ಕೆ ನಾವು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಬೇಕಿದ್ದರೆ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ, ತುಪ್ಪ ಇದ್ದರೆ ತುಪ್ಪನ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಬೆಣ್ಣೆ ಇದ್ದರೆ ಬೆಣ್ಣೆನ ನೀವು ಸವರ್ಕೋಬೋದು. ನೋಡಿ, ಇದನ್ನು ಈಗ ನಾನು ಮುಚ್ತಾ ಇದ್ದೀನಿ. ಒಂದು 5 ಸೆಕೆಂಡ್ ಇದನ್ನು ಮುಚ್ಚಿಟ್ಕೊಳ್ಳೋಣ. ನೋಡಿ, ಇದನ್ನು ಹೀಗೆ 5 ಸೆಕೆಂಡ್ ಆದಮೇಲೆ ತೆಗೆದು ಬಿಡಬೇಕು. ನೀಟಾಗಿ ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಸ್ವಲ್ಪ ನಾನೀಗ ಅದಕ್ಕೆ ಪಲ್ಯನ ಸೇರಿಸ್ಕೊಂಡು ಈ ಥರ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಗ್ಲಾಸಿಯಾಗಿ, ಎಷ್ಟು ಚೆನ್ನಾಗಿ ಬ್ರೌನ್ ಕಲರಾಗಿ ಬಂದಿದೆ ಅಂದರೆ, ಈ ಥರ ಬ್ರೌನ್ ಕಲರ್ ಬರಬೇಕು ಅಂತಂದರೆ ನಾವು 1 ಟೇಬಲ್ ಸ್ಪೂನ್ ಇಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಮಿಕ್ಸ್ ಮಾಡಿಕೊಂಡ್ರೆ ಸಕ್ಕರೆಯಿಂದ ನಮಗೆ ಗ್ಲಾಸಿಯಾಗಿ ಶೈನಿಂಗಾಗಿ ದೋಸೆ ಬರುತ್ತೆ. ಓಕೆನಾ? ಆಮೇಲೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ದೋಸೆ ನಮಗೆ ಗರಿಗರಿಯಾಗಿ ಬರುತ್ತೆ. ಇದೇ ಟ್ರಿಕ್ನ ಹೋಟೆಲಲ್ಲಿ ಫಾಲೋ ಮಾಡೋದು ಫ್ರೆಂಡ್ಸ್. ನೀವು ಕೂಡ ಇದೇ ಥರ ಮಾಡಿ ನೋಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ.
ಥ್ಯಾಂಕ್ ಯು ಗೈಸ್.